ಆತ್ಮೀಯ ಸ್ನೇಹಿತರೆ, ತಮಗೆಲ್ಲರಿಗೂ ಕುಂದಾಪುರಕ್ಕೆ ಸ್ವಾಗತ. ಇಲ್ಲಿ ಒಬ್ಬ ವಿಶೇಷವಾದಂಥ ಪರಿಸರ ಪ್ರೇಮಿನ ನಿಮಗೆ ಪರಿಚಯ ಮಾಡಿಸ್ಕೊಡ್ತಾ ಇದ್ದೀನಿ. ಕಾಡು ಸ್ಮೃತಿವನ ಇವರ ಸಣ್ಣ ಟೀ ಹೌಸ್ ಇದು. ಇಲ್ಲಿ ಸಾಕಷ್ಟು ಪ್ರಾಣಿ ಪಕ್ಷಿಗಳಿಗೋಸ್ಕರ ವಿವಿಧ ಜಾತಿಯ ಹಣ್ಣಿನ ಮರಗಳು ಹಾಕಿದ್ದಾರೆ. ಇಲ್ಲಿ ಗೆಳೆಯರೇ, ನಾನೀಗ ನನ್ನ ಒಂದು ಚಿಕ್ಕ ಕಾಡಿನಲ್ಲಿದ್ದೀನಿ. ನನ್ನ ಆತ್ಮೀಯ ಗೆಳೆಯ ಚಿತ್ರದುರ್ಗದ ಗೆಳೆಯರು ಬಂದಿದ್ದಾರೆ. ಅವರು ನಾವು ಇಲ್ಲಿ ಈಗ ನನ್ನ ಚಿಕ್ಕದ ಕಾಡಿನಲ್ಲಿ ಕೂತ್ಕೊಂಡು ನಾವು ಕ್ಯಾಂಪ್ ಮಾಡ್ತಾ ಇದ್ದೀವಿ. ಚಿಕ್ಕ ಕಾಡಿದು, ಕೆಳಗಡೆ ಕಡಿಮೆಯಲ್ಲಿ ಕಾಡಿದೆ, ಮೇಲ್ಗಡೆ ಕೂತ್ಕೊಂಡಿದ್ದೇವೆ. ಇದು ಶಾಶ್ವತ ಕಾಡು. ಇದು ರಾತ್ರಿ ಇಲ್ಲಿ ಒಳ್ಳೆ ಔತಣಕೂಟ ಹಾಗೂ ಇಲ್ಲಿ ರಾತ್ರಿ ಕಳೆಯೋದು ಭಾಳ ಖುಷಿಯಾಗಿತ್ತು. ಮುಂಜಾನೆ ಎದ್ದು ಬನ್ನಿ ಸರ್, ನಮ್ಮದು ಒಂದು ಕಾಂಡ್ಲವನ ಐತೆ, ನಿಮಗೆ ತೋರಿಸ್ತೀನಿ ಅಂತ ಭಾಳ ದಿವಸದಿಂದ ಹೇಳ್ತಾಯಿದ್ರು ನನಗೆ. ಸುಮಾರು ಒಂದು 5-6 ವರ್ಷದಿಂದ ಇವರು ನನಗೆ ಫ್ರೆಂಡು. ಅಷ್ಟು ವರ್ಷದಿಂದ ಕರಿತಾಯಿದ್ರು. ಆಗಲೇ ಇರಲಿ ನೋಡೋಣ ಅಂತ ಒಂದು ಸರಿ ನಾನು ಇವರು ಕುಂದಾಪುರಕ್ಕೆ ಬಂದೆ, ಇವರು ಕಾಂಡ್ಲವನಕ್ಕೆ. ಏನು ಸಣ್ಣ ಕೊಳ ಅಂದ್ಕೊಂಡೆ, ಆದರೆ ಹೋಗ್ತಾ ಹೋಗ್ತಾ ಭಾಳ ಅದ್ಭುತವಾದಂಥ ಕಾಂಡ್ಲವನ ಇದು. ನಾನು 1 ಅವರ್ ಆ ಕಡೆ ಎಲ್ಲ ಕಾಂಡ್ಲವನ ನೋಡಿದ್ವಿ, ಆದರೆ ಅದಕ್ಕಿಂತ ವಿಶೇಷವಾದಂಥ ಇಲ್ಲಿ ಅಷ್ಟು ಚೆನ್ನಾಗಿದೆ. ಈ ಕಾಂಡ್ಲವನ ಬಗ್ಗೆ ನಾವು ಮಾತಾಡೋಂಗಿಲ್ಲ, ಯಾಕಂದರೆ ಅಷ್ಟು ಜಾತಿಯ ಪಕ್ಷಿಗಳು ಇಲ್ಲಿ ಸಾಕಷ್ಟು ಇವೆ. ಪ್ರಾಣಿ ಪಕ್ಷಿ ಪ್ರಿಯರಿಗಂತೂ ಭಾಳ ಖುಷಿ ಕೊಡುತ್ತೆ ಈ ಜಾಗ. ಆಮೇಲೆ ಒಳಗಡೆ ಹೋದರೆ ಇನ್ನೊಂದು ಲೋಕ ಸೃಷ್ಟಿಯಾಗುತ್ತೆ. ಒಂಥರ ಭಯಂಕರ ಅಮೆಜಾನ್ ಫಾರೆಸ್ಟ್ ಇದ್ದಂಗೆ ಇದೆ ಈ ಕಾಡು. ಭಯಂಕರ ಭಯ ಹುಟ್ಟಿಸುವಂಥ ಈ ಕಾಂಡ್ಲವನ ನಿಜಕ್ಕೂ ಅದ್ಭುತನೇ ಸರಿ. ಯಾವಾಗಲೂ ಬರ್ಬೋದು. ನಮ್ಮಲ್ಲಿ ಅಷ್ಟು ದಟ್ಟವಾಗೈತೆ, ಅದ್ಭುತ ಬಿಡುತ್ತೆ. ಏನು ಸರ್ ಇದು ಹಿಂಗೈತೆ? ನಾವು ಅಮೆಜಾನ್ಗಂತೂ ಹೋಗೋಕ್ಕಾಗಲ್ಲ, ಇದೇ ನಮಗೆ ಅಮೆಜಾನ್. ನಿಜವಾಗ್ಲೂ ನಾವು ಸುಮ್ಮನೆ ಬೋಟಿಂಗ್ ಹತ್ಕೊಂಡು ಹೋದರೆ ಕಾಂಡ್ಲವನ ನೋಡ್ದಂಗೆ ಆಗಲ್ಲ. ಯಾಕಂದರೆ ನಾವು ಇವ್ರ ಜೊತೆ ಕೂತ್ಕೊಂಡು ಇವ್ರ ಕಾಂಡ್ಲವನದ ಬಗ್ಗೆ ಅದನ್ನು ಎಕ್ಸ್ಪ್ರೆಷನ್ ಮಾಡ್ತಿರ್ತಾರಲ್ಲ, ಅದನ್ನು ಕೇಳ್ತಾ ಇದ್ದರೆ ಒಂಥರ ಮೈ ಜುಮ್ ಅನಿಸುತ್ತೆ. ಯಾಕಂದರೆ ಇಲ್ಲಿ ಅಷ್ಟು ಜಾತಿಯ ಪಕ್ಷಿಗಳಿದ್ದಾವೆ. ಇಲ್ಲಿ ಸೈಲೆಂಟಾಗಿದ್ದು ಅವು ಪಕ್ಷಿಗಳದ ಕಲವರ ಕೇಳೋಕ್ಕೆ ಒಂದು ಖುಷಿಯಾಗುತ್ತೆ ಇಲ್ಲಿ ಈ ಕಾಂಡ್ಲವನದಲ್ಲಿ. ಅದಲ್ಲದೆ ಈ ಬೋಟಲ್ಲಿ ಒಳ್ಳೆಯ ಆತಿಥ್ಯ ಸ್ವೀಕಾರ ಮಾಡ್ತಾರೆ. ನಮಗೆ ಕುಡಿಯಲಿಕ್ಕೆ ತಂಪಾದ ಎಳೀರು ಎಲ್ಲ ತಂದಿಟ್ಕೊಂಡಿರ್ತಾರೆ ಈ ಬೋಟಲ್ಲಿ. ಅವರು ಎಷ್ಟು ಚೆನ್ನಾಗಿ ಬಂದವ್ರನ್ನೆಲ್ಲ ಎಷ್ಟು ಪ್ರೀತಿಯಿಂದ ವಿಶ್ವಾಸದಿಂದ ಕಾಣ್ತಾರೆ. ಇವೆಲ್ಲ ಅವರಿಗೆ ಬಂದಿರುವಂಥ ಪ್ರಶಸ್ತಿಗಳು ಅವರ ಟೀ ಹೌಸ್ನಲ್ಲಿದೆ. ಯಾಕಂದರೆ ಆ ಟೀ ಹೌಸ್ ಚಿಕ್ಕದು, ಆದರೆ ಇವ್ರಿಗೆ ಬಂದಿರೋ ಪ್ರಶಸ್ತಿಗಳಂತೂ ಸಾಕಷ್ಟು. ಎಷ್ಟೋ ಪ್ರಶಸ್ತಿಗಳೆಲ್ಲ ಒಂದು ದೊಡ್ಡ ಪೆಟ್ಟಿಗೆ ಒಳಗೆ ತುಂಬಿಟ್ಟುಬಿಟ್ಟಿದ್ದಾರೆ. ಯಾಕಂದರೆ ಅಷ್ಟು ಪ್ರಶಸ್ತಿಗಳು ಇವ್ರಿಗೆ ಬಂದಿದ್ದಾವೆ. ಇವರೊಬ್ಬ ಮಹಾನ್ ಚಾರಣಿಗ. ಯಾಕಂದರೆ ಹಿಮಾಲಯದಿಂದ ಹಿಡಿದು ಕನ್ಯಾಕುಮಾರಿವರೆಗೂ ಎಲ್ಲ ಬೆಟ್ಟ ಗುಡ್ಡಗಳನ್ನೆಲ್ಲ ಚೆನ್ನಾಗಿ ಸುತ್ತಾಡಿಬಿಟ್ಟಿದ್ದಾರೆ ಇವರು. ಇವರ ಟೀ ಹೌಸ್ನಲ್ಲಿ ಪ್ರಾಣಿ ಪಕ್ಷಿಗಳಿಗೋಸ್ಕರ ವಿವಿಧ ಜಾತಿಯ ಹಣ್ಣಿನ ಮರಗಳು ಹಾಕಿದ್ದಾರೆ. ಅವರು ಒಂದೊಂದು ಮರಗಳ ಬಗ್ಗೆ ಹೇಳ್ತಾ ಇದ್ದರೆ ಅವರು ಮರಗಳ ಬಗ್ಗೆ ಇರೋ ಪ್ರೀತಿನ ಹೇಳ್ತಾ ಇರ್ತದೆ. ಯಾಕಂದರೆ ಅಷ್ಟು ತುಂಬ ಕಷ್ಟಪಟ್ಟು ಇಲ್ಲೆಲ್ಲ ಸಸಿ ಮರಗಳನ್ನ ಹಾಕಿದ್ದಾರೆ, ಹಣ್ಣಿನ ಗಿಡಗಳನ್ನ. ಇಂಪಾರ್ಟೆಂಟ್ ಇದು ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶದಲ್ಲಿ ಸಾಮಾನ್ಯವಾಗಿ ಬೆಳೆಯುವುದು ಇದು. ಹೂವು ಇರುತ್ತದೆ. ಹೂವನ್ನು ಅಲ್ಲಿ ಆದಿವಾಸಿ ಜನರೆಲ್ಲ ಕಿತ್ತು ಸಂಗ್ರಹ ಮಾಡ್ತಾರೆ. ಅದರಿಂದ ಕಂಟ್ರಿ ಲಿಕ್ಕರ್ ತಯಾರು ಮಾಡ್ತಾರೆ. ಅದ್ರ ಮರದ ನೇಮನು ಹಾಕಿದ್ರಲ್ಲ, ಯಾಕೆ ಹಾಕಿದ್ದೆ? ಎಲ್ಲದಕ್ಕೂ ಹಾಕಿದ್ದೆ. ಕೆಲವುದಕ್ಕೆ ನನ್ನನ್ನು ಕಾಪಾಡಿ ಅಂತ ಹಾಕಿದೆ. ಆದರೆ ಏನು ಮಾಡೋದು, ಕೆಲವರಿಗೆಲ್ಲ ಕಡಿದು ಬಿಸಾಕೋದು. 2-3 ಕಿಲೋಮೀಟ್ರು ಸಾಲಿಗೆ ಹಣ್ಣಿನ ಮರಗಳನ್ನ ಹಾಕಿದ್ದಾರೆ. ಅವೆಲ್ಲ ದೊಡ್ಡದು ಮರ ಆಗಿ ಈಗೆಲ್ಲ ಹಣ್ಣು ಬಿಡ್ತಾ ಇದ್ದಾವೆ. ಇವಾಗಲೂ ಎಷ್ಟು ಕಷ್ಟಪಟ್ಟು ಇಲ್ಲೆಲ್ಲ ಸೈಕಲ್ ಮೇಲೆಲ್ಲ ತಗೊಂಡೋಗಿ ಗಿಡಗಳು ಹಾಕಿದ್ದಾರೆ ಅಂತಿವರು. ಬೇಸಿಗೆಯಲ್ಲೆಲ್ಲ ನೀರು ಹಾಕಿ ಅವನ್ನೆಲ್ಲ ಎಷ್ಟು ಎತ್ತರ ಬೆಳೆಸಿದ್ದಾರೆ. ಯಾಕಂದರೆ ಅಷ್ಟು ಪ್ರೀತಿ ವಿಶ್ವಾಸ ಇವರು ಮರಗಳ ಮೇಲೆ. ನಿಜವಾಗ್ಲೂ ಊರಿಗೆ ಒಬ್ಬೊಬ್ಬರು ಇಂಥರಿದ್ದರೆ ಸಾಕು, ಅದೆಷ್ಟೋ ಮರ ಗಿಡಗಳೆಲ್ಲ ಸಮೃದ್ಧಿ ಆಗ್ತವೆ. ಅಷ್ಟು ಚೆನ್ನಾಗಿ ಇವನ್ನೆಲ್ಲ ಪೋಷಣೆ ಮಾಡ್ತಾಯಿದ್ರು. ನಿಜವಾಗ್ಲೂ ಇವರು ಕೆಲಸಕ್ಕೆ ನಮ್ಮದೊಂದು ದೊಡ್ಡ ಸಲಾಮು. ಯಾಕಂದರೆ ಇವರು ನನ್ನ ಆತ್ಮೀಯ ಸ್ನೇಹಿತರು ಅಂತ ಹೇಳ್ಕೊಳೋಕ್ಕೆ ನನಗೆ ತುಂಬ ಖುಷಿಯಾಗುತ್ತೆ. ಹಾಗೂ ನಾನು ಎಲ್ಲೇ ಕಾಡಲ್ಲಿ ಕೆಲಸ ಮಾಡ್ಬೇಕಾದ್ರೆ ಇವರು ನನ್ನ ಜೊತೆಗಿರ್ತಾರೆ. ಯಾಕಂದರೆ ಅವ್ರಿಗೆ ಕಾಡಂದರೆ ಭಾಳ ತುಂಬ ಇಷ್ಟ. ನಾನು ಇಂಥ ಕಾಡಲ್ಲಿ ಇದ್ದೀನಿ ಸರ್ ಅಂದಟ್ಟಿಗೆ ಎಲ್ಲಿದ್ದರೂ ನನ್ನ ಜೊತೆಗೆ ಬಂದು ವಾರ 10 ದಿವಸ ನನ್ನ ಜೊತೆ ಕಾಡಲ್ಲಿ ಕಾಲ ಕಳೀತಾರೆ. ನಾನು ತುಂಬ ವರ್ಷದಿಂದ ಕರಿತಿದ್ರು, ನಾನು ಇಷ್ಟೊಂದು ಗಿಡ ಹಾಕಿದ್ದೀನಿ ಅಷ್ಟೊಂದು ಹಾಕಿದ್ದೀನಿ ಅಂತ. ಆದರೆ ಇವತ್ತು ನಾನು ಬಂದು ಕಣ್ಣಲ್ಲಿ ನೋಡಿದಾಗಲೇ ಗೊತ್ತಾಯಿತು ಇವರೆಷ್ಟು ಕೆಲಸ ಮಾಡಿದ್ರಂತ. ನಿಜವಾಗ್ಲೂ ಅದ್ಭುತನೇ ಸರಿ. ನನಗಂತೂ ತುಂಬ ಖುಷಿ ಆಯಿತು. ಇವ್ರ ಬಗ್ಗೆ ಇನ್ನೂ ಹೆಚ್ಚಿನವಾಗಿ ಹೇಳೋದೈತೆ, ಅದು ಮುಂದಿನ ವೀಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ.